ಇದರ ಪಕ್ಕದಲ್ಲಿ ರೂಟ್ ನಂಬರ್ ಎಫ್ ಇದೆ. ಅದು ಎಲ್ಲಿದು ಹೋಗುದು ಗಾಡಿ ಸರ್? ಅದು ಕುಂದಾಪುರ ಟು ಧರ್ಮಸ್ಥಳ ಹೋಗಿ ನೋಡುವ. ಇವಾಗ ಇಲ್ಲೆಲ್ಲ ನಿಮ್ಗೆ ನಾನು ತೋರಿಸ್ತೇನೆ ಎಷ್ಟು ಗಾಡಿ ಇದೆ ಅಂತ. ಎಲ್ಲ AC ಗಾಡಿ ಇದೆಯಾ, ನಾನ್ AC ಗಾಡಿ? ಇದು ನಾನ್ AC ಗಾಡಿ. ಅಬ್ಬಾಸ್ ಅಂತ ನಮ್ಮ ಸಬ್ಸ್ಕ್ರೈಬರ್ ಇವರು. ನಮ್ ವಿಡಿಯೋಸ್ ನೋಡ್ತಾರಂತೆ. ನೋಡು, ಇವರ್ಸ್ ಒಂದು ಬೈಂದೂರ್ ಲಾಸ್ಟ್ ಅಂತಲ್ಲ, ಈ ಕಡೆ ಹೋಗುದು ಗಾಡಿ ಬೈಂದೂರ್ ಲಾಸ್ಟ್. ಓಕೆ, ಬೈಂದೂರಲ್ಲಿ ಒಂದು 6 ಗಾಡಿ ನಿಲ್ತದೆ. ಓಕೆ, ಎಷ್ಟು ಬಸ್ ಇದೆ ನೋಡಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ತುಂಬ ಜನ ಕೇಳ್ತಾ ಇದ್ರು, ಸರ್ ನೀವು ಅತ್ತಿಬೇಲೆಯ ಒಂದು ವಿಡಿಯೋ ಹಾಕಿ ನಮಗೆ ತೋರಿಸ್ಬೇಕು, ಸುಗಮದು ಪಾರ್ಕಿಂಗ್ ತೋರಿಸಿ, ಎಷ್ಟು ಬಸ್ ಇದೆ, ಕುಂದಾಪುರದಿಂದ ಎಷ್ಟು ಬಸ್ ಹೊರಡುತ್ತೆ, ಹಾಗೆಯೇ ಬೈಂದೂರಿಂದ ಎಷ್ಟು ಬಸ್ ಹೊರಡುತ್ತೆ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಈ ಒಂದು ವ್ಲಾಗ್ ನಿಮಗೆ ಏನಂತ ಹೇಳಿದ್ರೆ, ನಮ್ಮ ಕುಂದಾಪುರದಿಂದ ಎಷ್ಟೆಲ್ಲ ಸುಗಮ ಬಸ್ ಬೆಂಗಳೂರಿಗೆ ಹೊರಡುತ್ತೆ ಅಂತ ನಿಮಗೆ ನಾನು ತೋರಿಸ್ಲಿಕ್ಕಿದ್ದೇನೆ. ನಾನಿವಾಗ ಕುಂದಾಪುರದಲ್ಲಿರುವಂತಹ ನಾನು ಕೋಟೇಶ್ವರಕ್ಕೆ ಬಂದಿದ್ದೇನೆ. ಇದು ಇವರದ್ದು ಕೋಟೇಶ್ವರದ್ದು ಗ್ಯಾರೇಜ್. ಇಲ್ಲೆಲ್ಲ ಗಾಡಿ ಎಲ್ಲ ರೆಡಿಯಾಗಿ ಎಲ್ಲ ಕ್ಲಿಯರ್ ಆದ ನಂತರ ಇಲ್ಲೆಲ್ಲ ಪ್ರತಿದಿನ ಗಾಡಿ ಹೊರಡುತ್ತೆ. ಕುಂದಾಪುರದಿಂದ ಎಷ್ಟು ಗಾಡಿ ಹೊರಡುತ್ತೆ ಅಂತ ನಿಮಗೆ ನಾನೀಗ ತೋರಿಸ್ತೇನೆ, ಬನ್ನಿ. ಇದುವೇ ನಮ್ಮ ಕುಂದಾಪುರದ ಸುಗಮ ಅವರ ಪಾರ್ಕಿಂಗ್. ನೋಡಿ, ಇದು ಸುಗಮ ರೂಟ್ ನಂಬರ್ J. ಎಷ್ಟು ಗಾಡಿ ಇದೆ ಅಂತ ನಿಮ್ಗೆ ನಾನು ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ, ಇದು ಇವ್ರದ್ದು ಗ್ಯಾರೇಜ್. ಇವಾಗೆಲ್ಲ ಮಲ್ಕೊಂಡಿದ್ದಾರೆ. ಇನ್ನು ಎದ್ದು ಫ್ರೆಶ್ ಅಪ್ ಆಗಿ ನಂತರ ಅವರು ಹೊರಡಬೇಕು. ಇವಾಗ ಗಂಟೆ 6:04 ನೋಡಿ, 6:04. ಎಲ್ಲ ಮಲ್ಕೊಂಡಿದ್ದಾರೆ, ನಾನೇನು ಎಬ್ಬಿಸ್ಲಿಕ್ಕೆ ಹೋಗಲ್ಲ. ಇದು ರೂಟ್ ನಂಬರ್ 50. ಯಾರಿಗೆಲ್ಲ ಗೊತ್ತಿದೆ ಪ್ರತಿಯೊಬ್ರು ಕಮೆಂಟ್ ಮಾಡಿ. ಇದು ರೂಟ್ ನಂಬರ್ 50 ನೋಡಿ. ಇದು ಗ್ಯಾರೇಜ್ ನೋಡಿ, ಎಲ್ಲ ಎಷ್ಟು ಬಸ್ ಇದೆ ನೋಡಿ. ಇದು ಸುಗಮ ರೂಟ್, ಇದು ರೂಟ್ ನಂಬರ್ F ನೋಡಿ. ಇದೆಲ್ಲ ಪ್ರತಿಯೊಂದು ಹೊರಡ್ತಾ ಇದೆ, ಗಾಡಿ ಎಲ್ಲ ಹೊರಡ್ತಾ ಇದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತದೆ. ಹಾಗೇನೆ ಇದು APM, ನಮ್ಮ ಕುಂದಾಪುರ ಉಡುಪಿ. ಪ್ರತಿಯೊಂದು ಗಾಡಿ ಇಲ್ಲೇ ಬಂದು ಹಾಲ್ಟ್ ಆಗ್ತದೆ. ಉಡುಪಿ ಮಂಗಳೂರು ಎಕ್ಸ್ಪ್ರೆಸ್ ಗಾಡಿ ಕೂಡ ಇಲ್ಲೇ ಹಾಲ್ಟ್ ಆಗ್ತದೆ. ಇಲ್ಲಿ ನೋಡಿ, ಇಲ್ಲೊಂದು 2 ಗಾಡಿ ಇದೆ. ಐ ಥಿಂಕ್ ಇದು ವಾಶ್ರೂಮ್ ಗಾಡಿ ಆಗಿರ್ಬೋದು. ಹೋಲ್ ವೈಶರ್ ಗಾಡಿದು. ರೂಟ್ ನಂಬರ್ 25. ಇದು ಏರ್ಪೋರ್ಟ್ ಗಾಡಿ. ಇದು ಓಲ್ ವೈಸರ್ ಗಾಡಿ ನೋಡಿ, ರೂಟ್ ನಂಬರ್ 25. ಎಲ್ಲ ಮಲ್ಕೊಂಡಿದ್ದಾರೆ ಇವಾಗ. ಡ್ರೈವರ್ನವರೆಲ್ಲ, ಕಂಡಕ್ಟರ್ನವರೆಲ್ಲ ಎದ್ದು ಗಾಡಿಯನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಹೊರಡ್ತಾರೆ.
ಇದು ವೀರ ಬಾಡಿ. ಹಾಗೇನೆ ನೋಡಿ ರೂಟ್ ನಂಬರ್ 70 AC ಗಾಡಿ ಇದು. ಆ ಕಡೆ ವೀರ ರೂಟ್ ನಂಬರ್ W ಗಾಡಿ ಇದೆ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇದು ಇವ್ರದ್ದು ಗ್ಯಾರೇಜ್. ಇಲ್ಲಿ ಕೆಲಸ ಎಲ್ಲ ಇಲ್ಲೇ ಮಾಡ್ತಾರೆ. ಎಲ್ಲ ಗಾಡಿಯನ್ನೆಲ್ಲ ಕ್ಲೀನ್ ಎಲ್ಲ ಮಾಡಿ ಹೊರಡ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ನೋಡಿ. ಎಲ್ಲ ಗಾಡಿ ಇದೆ ನೋಡಿ. ಇದು ಕೋಟೇಶ್ವರದ್ದು ಸುಗಮ ಅವರ ಪಾರ್ಕಿಂಗ್. ಏನಂತ ಹೇಳಿದ್ರೆ ಕುಂದಾಪುರದಿಂದ ಎಷ್ಟೆಲ್ಲ ಗಾಡಿ ಹೊರಡುತ್ತೆ ಎಲ್ಲ ಪ್ರತಿಯೊಂದು ಬಂದ್ಬಿಟ್ಟು ಇಲ್ಲೇ ಹಾಲ್ಟ್ ಆಗುದು ಆ ಗಾಡಿ. ಹಾಗೇನೆ ಇನ್ನೊಂದು ಪಾರ್ಕಿಂಗ್ ಅಂತ ಹೇಳಿದ್ರೆ ನಮ್ದು ಬೈಂದೂರಲ್ಲಿ ಇಂತಿಷ್ಟು ಗಾಡಿ ಪಾರ್ಕಿಂಗ್ ಮಾಡ್ತಾರೆ. ನೋಡಿ ಒಳ್ಳೆ ಜಾಗ ಇದು. ನೋಡಿ ನನ್ನ ಮುಂದ್ಗಡೆ ಇಲ್ಲೊಂದು ನೋಡಿ APM ಬಸ್ ಬಂದು ಇವಾಗ ಆಲ್ರೆಡಿ ಹಾಲ್ಟ್ ಆಗಿದೆ. ಇದು ಮಂಗಳೂರು ಟು ಕುಂದಾಪುರದಲ್ಲಿ ಕೆಲವೊಂದೆಲ್ಲ ಬಸ್ ಎಲ್ಲ ಹಾಲ್ಟ್ ಆಗ್ತದೆ, ಈ ಎಕ್ಸ್ಪ್ರೆಸ್ ಎಲ್ಲ. ಆ ಬಸ್ ಎಲ್ಲ ಹಾಲ್ಟ್ ಆಗುವ ಜಾಗ ಅಂತ ಹೇಳಿದರೆ ಇಲ್ಲೇ ನೋಡಿ. ಇವಾಗೆಲ್ಲ ಇಲ್ಲಿ ಬಂದು ತುಂಬ ಬಸ್ ಹಾಲ್ಟ್ ಆಗ್ತದೆ. ಈಗ ನನ್ನ ಮುಂದ್ಗಡೆ ಎಲ್ಲ ಸ್ಲೀಪರ್ ಬಸ್ ಇದೆ ನೋಡಿ. ಇದೆಲ್ಲ ಬೆಂಗಳೂರಿಗೆ ಹೋಗುವಂಥ ಬಸ್. ಇನ್ನೂ ಸ್ವಲ್ಪ ಹೊತ್ತಲ್ಲಿ ಈ ಬಸ್ಸನ್ನು ತೆಗಿತಾರೆ. ತದನಂತರ ನಮ್ಮ ಎಕ್ಸ್ಪ್ರೆಸ್ ಬಸ್ ಎಲ್ಲ ಬಂದು ಇಲ್ಲಿ ಹಾಲ್ಟ್ ಆಗ್ತದೆ. ಈ ಒಂದು ಇಲ್ಲಿ ಬಸ್ ನಿಲ್ಲಿಸಲಿಕ್ಕೆ ಹೇಳಿ ಮಾಡಿಸಿದ ಜಾಗ ಆಯಿತಾ, ತುಂಬಾ ಸ್ಪೇಸ್ ಇದೆ. ಈ ಡ್ರೈವರ್ನವರಿಗೆ ಏನು ಕಷ್ಟ ಆಗಲ್ಲ. ಕೆಲವೊಂದು ಜಾಗದಲ್ಲಿ ಈ ಟರ್ನಿಂಗ್ ಮಾಡಲಿಕ್ಕೆಲ್ಲ ತುಂಬಾ ಕಂಜೆಸ್ಟೆಡ್ ಆಗಿರುತ್ತೆ. ಹಾಗೇನಿಲ್ಲ ಇಲ್ಲಿ ನೋಡಿ. ನನ್ನ ಮುಂದ್ಗಡೆ ಮಹಾವೀರ್ ಇದೆ, APM ಇದೆ, ಇದು ನಿಶ್ಮಿತಾ, ಪ್ರತಿಯೊಂದು ಬಸ್ ಇದೆ ನೋಡಿ. ನನ್ನ ಪಕ್ಕದಲ್ಲಿ ಇದೆಲ್ಲ APM ಗಾಡಿ. ಹಾಗೆಯೇ ನಿಮ್ಮ ಫೇವ್ರೆಟ್ ಗಾಡಿಯನ್ನು ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಆಯಿತಾ. ಈ ವಿಡಿಯೋ ನಾನು ಯಾಕೆ ಮಾಡ್ತಿದ್ದೇನೆ ಅಂತ ಹೇಳಿದರೆ, ನನಗೆ ತುಂಬ ಜನರ ಒಂದು ರಿಕ್ವೆಸ್ಟ್ ಇತ್ತು, ಸರ್ ನಿಮ್ಮ ಊರಿನ ಸುಗಮ ಪಾರ್ಕಿಂಗನ್ನು ತೋರಿಸಿ, ಎಲ್ಲಿ ಹಾಲ್ಟ್ ಆಗ್ತದೆ ಅಂತ ಹೇಳ್ತಾ ಇದ್ರು. ನಾನಿವತ್ತು ಮಣಿಪಾಲದಿಂದ ಕೋಟೇಶ್ವರಕ್ಕೆ ಬಂದಿದ್ದೇನೆ. ಹಾಗೆಯೇ ಬೆಂಗಳೂರಿನಲ್ಲಿ ಕೆಲವೊಂದೆಲ್ಲ ಒಂದು 100 ಗಾಡಿ ಹಾಲ್ಟ್ ಆಗ್ತದೆ ಆಯಿತಾ. ಅದ್ರದ್ದು ಸಹ ನಾನೊಂದು ಆದಷ್ಟು ಬೇಗ ವಿಡಿಯೋ ಮಾಡಿ ಹಾಕ್ತೇನೆ ನೋಡಿ. ಇವರು ನಮ್ಮ ಚಾಲಕರು, ಇವರು ಮೋಸ್ಟ್ಲಿ ಇವಾಗ ಡ್ಯೂಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ನೋಡಿ. ಮೋಸ್ಟ್ಲಿ ಇವ್ರದ್ದು ಗಾಡಿ ಇದು ಆಗಿರ್ಬೋದು ನೋಡಿ. ಇದರ ಪಕ್ಕನೇ ಹೋಗ್ತಾ ಇದ್ದಾರೆ. ಇಲ್ಲೊಂದಿಷ್ಟು ಬಸ್ ಇದೆ. ಈ ಬಸ್ ಎಲ್ಲಿಂದ ಎಲ್ಲಿ ಹೋಗ್ತದಂತೆಲ್ಲ ಗೊತ್ತಿಲ್ಲ. ಒಟ್ರಾಶಿ ಬ್ಯಾಂಗ್ಳೂರಿಗೆ ಹೋಗ್ತದಂತ ಗೊತ್ತು, ಬಟ್ ಬ್ಯಾಂಗ್ಳೂರಲ್ಲಿ ಎಲ್ಲಿ ಹೋಗ್ತದಂತ ಇಲ್ಲೊಂದು ಇಬ್ಬರು ಇದ್ದಾರೆ ಆಯಿತಾ. ಇವ್ರ ಹತ್ರನೇ ನಮಗೆ ಮಾಹಿತಿಯನ್ನು ನಾನು ನೀಡಲಿಕ್ಕಿದ್ದೇನೆ. ನೋಡೋ ಬನ್ನಿ. ಈ ಥರ ಬಂದು ಇಲ್ಲಿ ಒಳಗಡೆ ಪಾರ್ಕಿಂಗ್ ಆಗ್ತದೆ ಗಾಡಿ ಎಲ್ಲ. ಇದು ಇವ್ರದ್ದು ಗ್ಯಾರೇಜ್. ಅಂದರೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಇಲ್ಲೇ ಮಾಡ್ತಾರೆ. ಇನ್ನೊಂದು ಏನಂತ ಹೇಳಿದರೆ ಇವ್ರದ್ದು 2 ಇದೆ. ಮೇಯ್ನ್ ಆಗಿ ನಮ್ಮ ಹೆಬ್ರಿಯಲ್ಲಿ ಸಹ ಮಾಡ್ತಾರೆ. ನೋಡುವ, ಇಲ್ಲೊಂದು ಇಬ್ಬರು ಇದ್ದಾರೆ, ಅವ್ರ ಹತ್ರ ಮಾಹಿತಿಯನ್ನು ಕೊಡುವ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ನಿಮ್ಮ ಹೆಸರು? ಅಶೋಕ್. ಅಶೋಕ್, ನಮಸ್ತೆ. ನಿಮ್ಮ ಹೆಸರು? ವಿನಯ್ ಅಂತ. ವಿನಯ್. ನಿಮ್ದು ಯಾವ ರೂಟ್ ನಂಬರ್ ಎಷ್ಟು? ನಮ್ದು ರೂಟ್ ನಂಬರ್ 25, ಕುಂದಾಪುರ ಟು ಏರ್ಪೋರ್ಟ್ ಗಾಡಿ. ಏರ್ಪೋರ್ಟ್ ಗಾಡಿ. ಓಕೆ, ನಿಮ್ದು? ರೂಟ್ ನಂಬರ್ 70. ಓಕೆ, ನೋಡುವ. ಇವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ ಇವರು ಎಲ್ಲಿಗೆ ಹೋಗುವ ಗಾಡಿ ಎಲ್ಲ ಇಲ್ಲಿ ಇದೆ ಅಂತ. ಸರ್ ಇದು ರೂಟ್ ನಂಬರ್ J ಎಲ್ಲಿ ಹೋಗುವ ಗಾಡಿ ಇದೆಲ್ಲ? ಇದು ಕುಂದಾಪುರ ಟು ಹೆಬ್ಬಾಳ ಹೋಗಿ ಇಲ್ಲಿ ಕೊಟ್ಟಿಗೆರೆ ಪಾರ್ಕಿಂಗ್. ಪ್ರತಿಯೊಂದು ಪಾರ್ಕಿಂಗ್ ಆಗುದು ಎಲ್ಲಿ? ಅಲ್ಲಿ ಕೊಟ್ಟಿಗೆರೆನೆ. ಕೊಟ್ಟಿಗೆರೆ. ಏರ್ಪೋರ್ಟ್ ಟು ದೇವನಹಳ್ಳಿ ಏರ್ಪೋರ್ಟ್ ಹೋಗುದು. ಅದೊಂದು ಸಿಂಗಲ್ ರೂಟ್ ಗಾಡಿ. ಓಕೆ. ಸಾಧಾರಣ ಎಷ್ಟು ಗಾಡಿ ಎಲ್ಲಿ ಹಾಲ್ಟ್ ಆಗ್ತದೆ ಎಲ್ಲಿ ನಿಮ್ದು ಬ್ಯಾಂಗ್ಳೂರಲ್ಲಿ? ಒಂದು 100 ಗಾಡಿ ಹಾಲ್ಟ್ ಆಗಿದೆ. 100 ಗಾಡಿ. ಓಕೆ. ಹಾಗೆ ನೋಡುವ. ಇವಾಗ ಇಲ್ಲೆಲ್ಲ ನಿಮ್ಗೆ ನಾನು ತೋರಿಸ್ತೇನೆ ಎಷ್ಟು ಗಾಡಿ ಇದೆ ಅಂತ. ಎಲ್ಲ AC ಗಾಡಿ ಇದೆಯಾ, ನಾನ್ AC ಗಾಡಿ? ಇದು ನಾನ್ AC ಗಾಡಿ. AC ಗಾಡಿಲಿ 2 ಗಾಡಿ ಇದೆ. ಓಕೆ. ಡೈಲಿ ಇಷ್ಟೇ ಗಾಡಿ ಹಾಲ್ಟ್ ಆಗ್ತದಾ? ಹೌದೌದು. ಓಕೆ. ಇದು ರೂಟ್ ನಂಬರ್ 50 ನೋಡ್ಬೋದು ನೋಡಿ, ರೆಡ್ ಕಲರ್ ಗಾಡಿ. ಇದ್ರದ್ದೊಂದು ನಾನು ಲಾಗ್ ಮಾಡಿದ್ದೆ, ನಮ್ಮ ಸಂಗಪ್ಪಣ್ಣಲ್ಲ. ಹೌದೌದು. ಹೌದು, ಇದೊಂದು ಮಾಡಿದ್ದೆ. ಇದು ಎಲ್ಲಿದು ಗಾಡಿ ಸರ್ ಇದು? ಅದು ಕುಂದಾಪುರ ಟು ಹೆಬ್ಬಾಳ ಹೋಗಿ ವೈಟ್ ಫೀಲ್ಡ್ ಹೋಗುತ್ತೆ. ಇದು ವೈಟ್ ಫೀಲ್ಡ್ ಗಾಡಿ. ಹೌದೌದು. ಓಕೆ. ಪ್ರತಿಯೊಬ್ರು ಲಾಗ್ ಅನ್ನು ನೋಡುವವರು ನಿಮ್ಮ ಫೇವ್ರೇಟ್ ಆದಂಥ ಡ್ರೈವರ್ ಹಾಗೇನೆ ಬಸ್ ಅನ್ನು ಸಹ ಕಮೆಂಟ್ ಮಾಡಿ ನೋಡ್ಬೋದು. ಅದು ಅದರ ಪಕ್ಕದಲ್ಲಿ ರೂಟ್ ನಂಬರ್ F ಇದೆ. ಅದು ಎಲ್ಲಿದು ಹೋಗುದು ಗಾಡಿ ಸರ್?
ಅದು ಕುಂದಾಪುರ ಟು ಧರ್ಮಸ್ಥಳ ಹೋಗಿ ಅದು ಕೊಟ್ಟಿಗೆರೆ ಪಾರ್ಕಿಂಗ್. ಹಾ ವಯ ಧರ್ಮಸ್ಥಳ ಇದು ಈ ಕಡೆಯಿಂದ ಹೋಗ್ತದೆ. ನಮ್ದು ಮಂಗಳೂರು ಹೋಗಲ್ಲ. ಮಂಗಳೂರು ಹೋಗಲ್ವಾ ಇದು ಗಾಡಿ? ಮಂಗಳೂರು ಹೋಗುದಿಲ್ಲ, ಅದು ಇಲ್ಲಿ ಹೋಗುತ್ತೆ. ಹಾ ಮಂದರ್ತಿಯಿಂದ ಹೋಗಿ ಹೆಬ್ರಿ ಹೋಗಿ, ಓಕೆ ಹೆಬ್ರಿಯಿಂದ ಕಾರ್ಕಳ, ಇಲ್ಲಿ ಧರ್ಮಸ್ಥಳ. ಓಕೆ ಹಾಗೆ ಸರ್. ಇದು ಗಾಡಿ ಇದು ರೂಟ್ ನಂಬರ್ ವೈ. ರೂಟ್ ನಂಬರ್ ವೈ. ಅದು ಮಂಗಳೂರು ಉಡುಪಿ ಕುಂದಾಪುರ ಉಡುಪಿ ಮಂಗಳೂರು ಬೆಂಗಳೂರು ಕೊಟ್ಟಿಗೆರೆ ಪಾರ್ಕಿಂಗ್. ಇದು ಓಕೆ ನೋಡ್ಬೋದು ನೋಡಿ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ. ಹಾಗೇನೆ ಇದು ಡಬ್ಲ್ಯೂ. ಇದು ಎಲ್ಲಿ ಹೋಗುವ ಗಾಡಿ ಸರ್? ಕುಂದಾಪುರ ಉಡುಪಿ ಮಂಗಳೂರು ಬೆಂಗಳೂರು ಕೊಟ್ಟಿಗೆರೆ ಪಾರ್ಕಿಂಗ್. ಓಕೆ ವೀಕ್ಷಕರೇ ನೋಡ್ಬೋದು, ಈ ಬಸ್ ಅನ್ನು ನಾನು ಬಂದ ದಿವಸ ನಾನು ರೈಡ್ ಮಾಡಿ ನಾನೊಂದು ಶಾರ್ಟ್ ಹಾಕಿದ್ದೆ. ಯಾರೆಲ್ಲ ಈ ಒಂದು ಬಸ್ಸಿನ ನಾನ್ ಮಾಡಿರುವಂತಹ ಡ್ರೈವಿಂಗ್ ನ ಈ ವ್ಲಾಗ್ ನೋಡಿದ್ರೆ ಪ್ರತಿಯೊಬ್ರು ಕಮೆಂಟ್ ಮಾಡಿ. ಡಬ್ಲ್ಯೂ ಹೊಸ ಬಸ್ ಅನ್ನು ಈ ಬಸ್ ಅನ್ನು ನಾನು ರೈಡ್ ಮಾಡಿದ್ದೆ. ಹಾಗೆ ಸರ್ ಇದು 70 ಅದು ಇಲ್ಲಿ ಕುಂದಾಪುರ ಟು ಮಂಗಳೂರು, ಹೆಬ್ಬಾಳ ಕೊಟ್ಟಿಗೆರೆ. ಓಕೆ ಹೆಬ್ಬಾಳ ಹೋಗಿ ಕೊಟ್ಟಿಗೆರೆ. ಹೆಬ್ಬಾಳ ಹೋಗಿ ಕೊಟ್ಟಿಗೆರೆ. ಓಕೆ ಇದು ರೂಟ್ ನಂಬರ್ ಎಷ್ಟು? ಇದು ರೂಟ್ ನಂಬರ್ ಎಷ್ಟು ಗೊತ್ತಿಲ್ಲ, ಅಡ್ಡಿಲ್ಲ. ಅದು ಮಂಗಳೂರಿಂದ ಬೆಂಗಳೂರು. ಇದು ಸಹ ಕುಂದಾಪುರ ಟು ಮಂಗಳೂರು ಬೆಂಗಳೂರು ಕೊಟ್ಟಿಗೆರೆ. ಓಕೆ ಎಸ್ ನೋಡ್ಬೋದು, ಇದು ನಮ್ಮ ಏರ್ಪೋರ್ಟ್ ಗಾಡಿ. ತುಂಬಾ ಜನ ಕೇಳ್ತಾ ಇದ್ರು ಏರ್ಪೋರ್ಟ್ ಗಾಡಿಯನ್ನೊಮ್ಮೆ ತೋರಿಸಿ ಅಂತ ಹೇಳ್ತಾ ಇದ್ರು. ಇದು ನೋಡಿ, ಇದು ಓಲ್ವೋ ಐಶರ್ ಅಲ್ಲ? ಹೌದು. ಓಕೆ 25 ರೂಟ್ ನಂಬರ್ 25 ಏರ್ಪೋರ್ಟ್ ಗಾಡಿ ಅಲ್ಲ? ಏರ್ಪೋರ್ಟ್ ಗಾಡಿ. ಓಕೆ ಡೈಲಿ ಇದೆ ಇದು? ಡೈಲಿ. ಆ ಕಡೆ ಒಂದು ಈ ಕಡೆ ಎಷ್ಟು ಗಂಟೆಗೆ ಅಲ್ಲಿಂದ ಹೊರಡುತ್ತೆ? ಅಲ್ಲಿ ಏರ್ಪೋರ್ಟ್ ಇಂದ 9 ಕಾಲ್ ಟೈಮ್. 9 ಕಾಲ್ ನೈಟ್ 9 ಕಾಲ್. ಇಲ್ಲಿ 7:30 ಕುಂದಾಪುರ. ಓಕೆ ಈಗ ಇಲ್ಲಿಂದ ಎಷ್ಟು ಗಂಟೆಗೆ? ಕುಂದಾಪುರ 7:30 ಪಿಕಪ್. 7:30. ಅಲ್ಲಿ ಮಾರ್ನಿಂಗ್ 6 o'clock ಏರ್ಪೋರ್ಟ್ ಡ್ರಾಪ್. ಓ ಅಷ್ಟು ಬೇಗ? 6 ಗಂಟೆ ಡ್ರಾಪ್. ಓಕೆ ಹೆಚ್ಚಾಗಿ ಈ ಏರ್ಪೋರ್ಟ್ ಇಂದ ಬರುವವರು ಇದ್ರಲ್ಲಿ ಜಾಸ್ತಿ ಬರ್ತಾರೆ? ಇವತ್ತು 36 ಸೀಟ್ ಏರ್ಪೋರ್ಟ್ ಡ್ರಾಪ್ ಇದೆ. ಏರ್ಪೋರ್ಟ್ 36 ಎಲ್ಲಿ ಇಲ್ಲಿಂದವಾ? ಅದು ಓಕೆ ಓಕೆ ಸರ್ ನಮಸ್ತೆ. ನೋಡಿ ನಮ್ಮ ಈ ಬಸ್ಸಿನ ಚಾಲಕರು ಇವರು, ನಮ್ಮ ಅಬ್ಬಾಸ್ ಅಂತ, ನಮ್ಮ ಸಬ್ಸ್ಕ್ರೈಬರ್ ಇವರು. ನಮ್ಮ ವಿಡಿಯೋಸ್ ನೋಡ್ತಾರಂತೆ. ನೋಡು ಇವತ್ತು ಒಂದು ವಿಡಿಯೋ ಮಾಡ್ತೇನೆ ಸರ್. ಇವತ್ತು ಪ್ರತಿ ಎಲ್ಲ ಸೀಟು ಏರ್ಪೋರ್ಟ್ ಡ್ರಾಪ್. ಓಕೆ ಆ ತರ ಆಗ್ತದೆ. ಅಲ್ಲಿಂದ ಬರ್ಬೇಕಾದ್ರೆ ಸಹ ಫುಲ್ ಆಗ್ತದೆ. ಅಲ್ಲಿಂದ ಒಂದು 10-12-15 ಸೀಟ್ ಪಿಕಪ್ ಇರುತ್ತೆ. ಓಕೆ ಆ ತರ ತುಂಬಾ ಜನ ಕೇಳ್ತಾ ಇದ್ರು ಸರ್ ಈ ಒಂದು ಬಸ್ಸಿನ ಲಾಗ್ ಮಾಡಿ, ಅಂದ್ರೆ ಹೆಲ್ಪ್ಫುಲ್ ಆಗ್ತದೆ ಏರ್ಪೋರ್ಟ್ ಇಂದೆಲ್ಲ ಬರುವವರಿಗೆ. ಹಾಗೆ ಎಷ್ಟು ಗಾಡಿ ನಿಲ್ತದೆ ಸರ್ ಇಲ್ಲಿ? ಈ ಪಾರ್ಕಿಂಗ್ ಅಲ್ಲ? ಹೌದು. ಇಲ್ಲಿ ಒಂದು 7-8 ಗಾಡಿ ನಿಲ್ಲುತ್ತೆ. 8 ಡೈಲಿ 8 ಗಾಡಿ? ಡೈಲಿ 8 ಗಾಡಿ. ಓಕೆ ನೀವೆಲ್ಲ ಎಷ್ಟು ಗಂಟೆ ಬರ್ತೀರಾ ನಿಮ್ ಕೆಲಸ ಎಲ್ಲ ಮಾಡ್ಲಿಕ್ಕೆ? ಬೆಳಗ್ಗೆ ಎಲ್ಲ ಫಿನಿಶ್ ಮಾಡಿ ಹೋಗಿ ಸಾಯಂಕಾಲ ಒಂದು 5 ಗಂಟೆ 5:30 ಇಲ್ಲಿ ಬರ್ತೀರಾ? ಓಕೆ ಮತ್ತೆ ಡ್ರೈವರ್ನವ್ರು ಬಂದ ತಕ್ಷಣ ಹೊರಡ್ತೀರಾ ಅಲ್ವಾ? ಓಕೆ ಇನ್ನೊಂದು ಏನಂತ ಹೇಳಿದ್ರೆ, ಇದು ಕುಂದಾಪುರದಿಂದ ಹೊರಡುವ ಗಾಡಿ ಮಾತ್ರ ಇಲ್ಲಿ ಪಾರ್ಕಿಂಗ್ ಆಗ್ತದೆ. ಹಾಗೇನೆ ಬೈಂದೂರಿಂದ ಹೊರಡಿದ್ರೆ ಅಲ್ಲಿ ಬೈಂದೂರು. ಓಕೆ ಬೈಂದೂರ್ ಲಾಸ್ಟ್ ಅಂತಲ್ಲ? ಈ ಕಡೆ ಹೋಗುದು ಗಾಡಿ ಬೈಂದೂರ್ ಲಾಸ್ಟ್. ಓಕೆ ಬೈಂದೂರಲ್ಲಿ ಒಂದು 6 ಗಾಡಿ ನಿಲ್ತದೆ. ಓಕೆ ಆಮೇಲೆ ಹೆಬ್ರಿಯಲ್ಲಿ ಒಂದು 4 ಗಾಡಿ. ಎಸ್ ಓಕೆ ಎಸ್ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.